ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿಂಗೆ ಧನ್ಯವಾದ. Hey guys, welcome back to my YouTube channel Harshita's Lifestyle. So guys, ಇವಾಗ ಟೈಮ್ ಬಂದು ಇಟ್ಸ್ 6:30 ನೋಡ್ಬೋದು, ಕಾಣುತ್ತೆ ಎಕ್ಸಾಕ್ಟ್ ಆಗಿ 6:30 ಆಗಿದೆ. ಸೊ ನಾನು ಬಂದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು, ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಗೈಸ್ ಕಾಣಿಸುತ್ತಾ, ಲೈಟ್ ಹಾಕ್ಬೇಕಾ ನೋಡುವ. ಓಕೆ, ಲೈಟ್ ಹಾಕ್ಕೊಳ್ತೀನಿ. ಆ್ಯಂಡ್ ನಾನು ಸಂಜೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಅ ರ್ಯಾಂಡಮ್ ಬ್ಲಾಗ್ ಗೈಸ್. ಸೊ ಫ್ರೆಶ್ ಅಪ್ ಆಗಿ ಬಂದು ಪಾಪು ಕೂಡ ಎದ್ದಿದ್ದಾನೆ, ಮಲಗಿದ್ದ. ಹಾಯ್ ಮಾಡು ಬಂಗಾರಿ. ಹಾಯ್ ಗೈಸ್. ಸೊ ಇವಾಗ ಅವ್ನ ಕೆಲಸ ಮಾಡ್ಕೊಂಡು ರೆಡಿ ಆಗ್ತಿದ್ದಾನೆ ಗೈಸ್. ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ಆಕ್ಚುಲಿ ಬಂದ ತಕ್ಷಣ ಯಾವಾಗಲೂ ಹೋಮ್ವರ್ಕ್ ಮಾಡ್ಬಿಡ್ತಿದ್ದ, ಇವತ್ತೇನೋ ಗೊತ್ತಿಲ್ಲ ಇನ್ನೂ ಮಾಡಿಲ್ಲ. ಆಕ್ಚುಲಿ ಪಾಪ ಏನೋ ಹೇಳ್ಬೇಕಿತ್ತು, ಸ್ವಲ್ಪ ಡಲ್ ಆಗ್ಬಿಟ್ಟಿದ್ದಾನೆ ಗೈಸ್ ಅವನು. ಈಗ ಸ್ವಲ್ಪ ಒಂದು 3-4 ಡೇಸ್ ಇಂದ ಏನಕ್ಕೆ ಎತ್ತ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಸಂಡೇ ನಾವು ಹರಕೆ ಇತ್ತು, ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮ್ಗೆ. ನಾವು ಒಂದು ಟೆಂಪಲ್ಗೆ ಹೋಗಿ ಬಂದ್ವಿ. ಅಲ್ಲಿ ಹೋಗಿ ಬಂದ್ ಮಾರನೇ ದಿನದಿಂದ ಅವನಿಗೆ ಸ್ವಲ್ಪ ಲೈಟಾಗಿ ಇದೆಲ್ಲ ಬ್ಲಾಕ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಹಂಗೂ ಸ್ಕೂಲಿಗೆ ಕಳ್ಸಿದ್ವಿ. ಸೊ ಸ್ಕೂಲಿಂದ ಬಂದು ರೆಸ್ಟ್ ಮಾಡಿ ಮಂಡೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಕಿವಿ ನೋವು ಅಂತ ಅಳಕ್ ಸ್ಟಾರ್ಟ್ ಮಾಡಿದ್ನಂತೆ. ಅದಾದ್ಮೇಲೆ ಹಸ್ಬೆಂಡ್ ಹೆಂಗೋ ಮನೇಲೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು ಅವತ್ತು, ಹಂಗಾಗಿ ಪರವಾಗಿಲ್ಲ. ಸೊ ಇಮಿಡಿಯೇಟ್ ಆಗಿ ಅತ್ತೆ ಮತ್ತೆ ಹಸ್ಬೆಂಡ್ ಇಬ್ರು ಕರ್ಕೊಂಡು ಹೋಗಿದ್ದಾರೆ. ಅಟ್ಲೀಸ್ಟ್ ಪಾಪ ಅವನಿಗೆ ಗೊತ್ತಾಗಿದೆ ಕಿವಿ ನೋವ್ತದೆ ಅಂತ ಬಾಯ್ಬಿಟ್ಟು ಹೇಳಿದಾನೆ, ತುಂಬಾ ಕಷ್ಟ ಆಗ್ಬಿಡೋದು. ಸೊ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಡಾಕ್ಟರ್ ಕಿವಿ ಒಳಗೆ ಇಯರ್ ಡ್ರಮ್ ಇರುತ್ತೆ ಅಲ್ಲ, ಸೊ ಆ ಇಯರ್ ಡ್ರಮ್ ಸ್ವಲ್ಪ ಅವನಿಗೆ ಸ್ವೆಲ್ ಆಗ್ಬಿಟ್ಟು ಸ್ವಲ್ಪ ರೆಡ್ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಸೊ ಇದು ಯಾಕೆ ಆಗೋದು ಅಂದ್ರೆ ಮಕ್ಕಳನ್ನ ಕೋಲ್ಡ್, ಇನ್ನು ವೆದರ್ ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಕೋಲ್ಡ್ ಇದೆ ಅಂತಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟು ಕೋಲ್ಡ್ ಇದೆ. ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಇದ್ದಿದ್ರಿಂದ ಅವನಿಗೆ ಆತರ ಇಯರ್ ಡ್ರಮ್ ಸ್ವೆಲ್ ಆಗಿ ಪಟ ಅಂತ ಹೊಡ್ಕೊಳ್ಳುತ್ತೆ. ಡಾಕ್ಟರ್ ಹೇಳಿದ್ರಂತೆ ಪಾಪ ಮಗುವಾಗ ಅಷ್ಟು ನೋವು ತಡ್ಕೊಂಡಿರೋದು ಹೆಚ್ಚು. ಆಕ್ಚುಲಿ ದೊಡ್ಡವರೇ ತಡ್ಕೊಳ್ಳಲ್ಲ ಅಷ್ಟು ನೋವನ್ನ, ಪಾಪ ಅವ್ನು ತಡ್ಕೊಂಡಿದ್ದಾನೆ. ಅಂಡ್ ಬಂದು ನಿಮ್ಗೆ ಹೇಳಿದ್ದಾನೆ ಅಂತ. ಸೊ ನಮ್ಗಂತೂ ನನ್ಗೆ ಗೊತ್ತಿಲ್ಲ, ಸುಮ್ಮನೆ ನಾರ್ಮಲ್ ಆಗಿ ರೆಗ್ಯುಲರ್ ಕಾಲ್ ಮಾಡ್ದಂಗೆ ಮಾಡಿದೆ, ಊಟ ಮಾಡಿದ್ರೆ ಏನು ಅಂತ ಕಾಲೇಜಿಂದ. ಆವಾಗ ನನ್ನ ಹಸ್ಬೆಂಡ್ ಹಂಗಂದ್ರು, ಹಿಂಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದು ಪಾಪುಗೆ ಆರಾಮಿಲ್ಲ ಅಂತ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಯಾಕಂದ್ರೆ ಮಾಡ್ಕೊಡ್ತೀನಿ ತಡಿ, ಇದು ಮಾತಾಡ್ಬಿಟ್ಟು ಮಾಡ್ಕೊಡ್ತೀನಿ. ಓಕೆ, ಹಂಗಾಗಿ ಪಾಪ ಅವ್ನು ಯಾವತ್ತೂ ಇಷ್ಟು ವರ್ಷದಲ್ಲಿ ಒಂದ್ ನಿಮಿಷ ಸುಮ್ನಿರ್ ಮಗ್ನೆ, ಅರಿಬಾರ್ದು ಪೇಜ ಸುಮ್ನೆ. ಆಯ್ತು. ಸೊ ಅವ್ನು ಯಾವತ್ತು ಇಷ್ಟು ದಿನಕ್ಕೆ ಪಾಪ ಯಾವತ್ತೂ ಆತರ ಕಿವಿ ನೋವು ಆತರ ನೋವು ಅಂತ ಜಾಸ್ತಿ ಹೇಳಿಲ್ಲ ಗೈಸ್. ಅವನು ಪಾಪ ಟಚ್ ಕೂಡ ಅವ್ನು ಹಂಗೆ ಇರ್ಲಿ. ಇದೇ ಫಸ್ಟ್ ಆತರ ಸಿವಿಯರ್ ಆಗಿ ಅವ್ನಿಗೆ ಆತರ ಪೇನ್ ಬಂದಿದ್ದು. ಸೊ ಹಂಗಾಗಿ ನಾನು ರಾತ್ರಿ ಬಂದ್ಮೇಲೆ ಡ್ರಾಪ್ಸ್ ಏನೋ ಕೊಟ್ಟಿದ್ದಾರೆ, ಅಂದ್ರೆ ಮೂಗಿಂದ ಹಾಕೋ ಡ್ರಾಪ್ಸ್ ಇಲ್ಲಿ ಕನೆಕ್ಟ್ ಆಗುತ್ತೆ. ಬಿಕಾಸ್ ಇಲ್ಲೆಲ್ಲೋ ಬ್ಲಾಕ್ ಆಗಿದ್ರು ಅವ್ನಿಗೆ ಆತರ ಪೇನ್ ಬರ್ತಾ ಇರುತ್ತೆ, ಇಲ್ಲಿ ಒಳಗಡೆ ಎಲ್ಲೋ. ಹಂಗಾಗಿ ಇಲ್ಲಿಂದ ಮೂಗಿಂದ ಡ್ರಾಪ್ಸ್ ಕೊಟ್ಟಿದ್ದಾರೆ ಅಂಡ್ ಒಂದ್ 3 ಸಿರಪ್ ಕೊಟ್ಟಿದ್ದಾರೆ. ಅಂಡ್ ಆ ಪೇನ್ಗೆ ಜ್ವರನೂ ಬಂದ್ಬಿಟ್ಟಿತ್ತು ಅವ್ನಿಗೆ. ಸೊ ಜ್ವರಕ್ಕೂ ಸೇರಿಸಿ ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ. ಇನ್ನೊಂದು 5 ಡೇಸ್ ಹೇಳಿದ್ರು, ಈಗ ಆಲ್ರೆಡಿ 3 ಡೇಸ್ ಹಾಕಿದೀವಿ, ಇನ್ನೊಂದು 2 ಡೇಸ್ ಬಾಕಿ ಇದೆ. ಸೊ ಇನ್ನೊಂದು 2 ಡೇಸ್ ಹಾಕಿ ಮತ್ತೆ ಫಾಲೋ ಅಪ್ ಮಾಡ್ಬೇಕು. ಇಲ್ಲೇ ನಾಗರಬಾವಿ ಫೋರ್ಟೀಸ್ ಅಲ್ಲಿ ನಾವು ತೋರಿಸಿರೋದು. ಸೊ ಇದು ಪಾಪ ಕತೆ. ಹಂಗಾಗಿ ಸ್ವಲ್ಪ ಡಲ್ ಆಗಿ ಹೋಗ್ಬಿಟ್ಟಿದ್ದಾನೆ ಪಾಪ, ಅಷ್ಟು ಆಕ್ಟಿವ್ ಇಲ್ಲ. ಹಂಗಾಗಿ ನಾವೀಗ ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಸದ್ಯಕ್ಕೆ, ಅವನ್ನ ಮನೇಲೆ ಆದಷ್ಟು ಇರಿಸ್ಬೇಕು. ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಬಿಟ್ಟಿದೆ, ನನ್ಗೂ ಅಷ್ಟೇ ಇಲ್ಲೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಹೋಗಿ ಬಂದಾಗಿಂದ. ಸೊ ನಾವು ಈ ವೆದರ್ ಮುಗಿಯೋವರೆಗೂ ಎಲ್ಲೂ ಟ್ರಾವೆಲ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ ಗೈಸ್. ಎಸ್, ಇದು ಕತೆ. ಅವ್ರು ಎಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ನಗದು ಇಲ್ವೇ ಮೋಟ. ಇನ್ನೇನಿಲ್ಲ ಗೈಸ್, ಅವನೀಗ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಮಾಡ್ಬೇಕಂತೆ, ಮಾಡ್ಸು ಅಂತ ಅಜ್ಜಿ ಮಾಡ್ಸಕ್ ಹೇಳಿದ್ರೆ ಇಲ್ಲ ಅಮ್ಮ ಬರ್ಲಿ ಅಮ್ಮನೇ ಮಾಡ್ಸ್ಲಿ ಅಂತ ಮಲ್ಕೊಂಡ್ಬಿಟ್ನಂತೆ. ಈಗ ಸದ್ಯಕ್ಕೆ ಅವ್ನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಅದಕ್ಕೆ ಮುಂಚೆ ಈಗ ಒಂದ್ 10 ನಿಮಿಷ ಆಯ್ತು ಅವ್ನು ಎದ್ದು ಅಷ್ಟೇ. ಪೇಜಸ್ ಎಲ್ಲ ಹಂಗ ಅರಿಬಾರ್ದು ಸುಮ್ನೆ ಅಲ್ಲಿ ಬೈತಾರೆ. ರಾಕೆಟ್ ಏನ್ ಮಾಡ್ಕೊಡ್ತೀನಿ ಬಿಡು, ಅದ್ರಲ್ಲಿ ಬರಲ್ಲ ರಾಕೆಟ್ ಮಗ್ನೆ. ಹೇಳಿದ್ರು ಕೇಳಲ್ಲ ಗೈಸ್. ಅವನು ಪೇಜಸ್ ಎಲ್ಲ ಅರ್ದು ಇಟ್ಟಿದ್ದಾನೆ, ಅಷ್ಟು ಶೀಟ್ಸ್ ಅಲ್ಲೂ ನಾನು ರಾಕೆಟ್ ಮಾಡ್ಕೊಡ್ಬೇಕಂತೆ ಅವನಿಗೆ. ಸೊ ಇವಾಗ ಹಾಲು ಕುಡಿಸ್ದೆ ಗೈಸ್. ಅವನು ಎದ್ದಿದ ತಕ್ಷಣ ಪಾಪ ಮೊಟ್ಟೆ ಒಂದು ಬೇಗ ಹಾಕ್ಬೇಕು. ಆಮೇಲೆ ಸಾಂಬಾರ್ ಎಲ್ಲಾಗಿದೆ ಹಂಗೆ ತೋರಿಸ್ತೀನಿ. ಇವತ್ತು ಅಡ್ಗೆ ಏನೂ ಮಾಡೋದಿಲ್ಲ, ಹಂಗಾಗಿ ಫ್ರೀಯಾಗಿ ಕೂತಿದ್ದೀನಿ. ಸಾಂಬಾರ್ ಆಲ್ರೆಡಿ ಇದೆ, ಮೂಲಂಗಿ ಸಾಂಬಾರ್ ಮಾಡಿದ್ವಿ. ಅಂಡ್ ಇದು ನಾಳೆಗೆ ತಿಂಡಿಗೆ
ದೋಸೆ ಹಿಟ್ಟು ರುಬ್ಬಿಟ್ಟಿದ್ದಾರೆ ಅತ್ತೆ. ಈ ಹಿಟ್ಟಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಹಿಂಗ್ ರುಬ್ಕೊಂಡ್ಬಿಟ್ಟು ಒಂದಿನ ದೋಸೆ ಮಾಡ್ಕೊತೀವಿ, ಇನ್ನೊಂದಿನ ಪಡ್ಡು ಮಾಡ್ಕೊಂಡ್ಬಿಡ್ತೀವಿ. ಸೊ ಇಷ್ಟಿದೆ ಸದ್ಯಕ್ಕೆ. ಅದಾದ್ಮೇಲೆ ಈಗ ಪಾಪುಗೆ ಮೊಟ್ಟೆ ಬೇಯಿಸ್ಬೇಕು. ಸೊ ನೋಡುವ ಗೈಸ್ ವ್ಲಾಗ್ ಹೆಂಗ್ ಹೋಗುತ್ತೆ ಅಂತ. ಅವನಿಗೆ ಏನ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇದು ಒಂದು ಪೇಜ್, ಇದು ಒಂದು ಪೇಜ್. ಸೊ ಎ ಯೂಸಿಂಗ್ ಡಾಟೆಡ್ ಲೈನ್ಸ್ ಬರೀಬೇಕು ಅಂಡ್ ಓನ್ಲಿ 1 ಪಾಯಿಂಟ್ ಯೂಸ್ ಮಾಡ್ಕೊಂಡು ಎ ಬರೀಕ್ ಹೇಳಿದ್ದಾರೆ. ಸೊ ಇನ್ನು ಇಲ್ಲಿದ ನನ್ನ ಮಗ, ಇನ್ನು ABCD ಎಲ್ಲ ಹೋಗೋದು. ಯಾವಾಗ ಮಗ್ನೆ? ಯಾಕೆ ಕೋಪ? ನೋಡಿ ಎಷ್ಟು ಹಾಳು ಮಾಡಿದ್ದೆ ಪೇಜಸ್ ಎಲ್ಲ. ವಿಹಾನ್ ಬ್ಯಾಡ್ ಬಾಯ್ ಬಿಡು ನೀನು. ಉಯ್ ಫ್ರೆಂಡ್ಸ್, ಇವಾಗ ಅವನಿಗೆ ಹೋಮ್ವರ್ಕ್ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗೋದಿದೆ. ಬಿಕಾಸ್ ಝೂಡಿಯೋಗೆ ಹೋಗಿ ಬರೋಣ ಅಂತ. ಆ್ಯಂಡ್ ಝೂಡಿಯೋ ನಮ್ಮ ಮನೆ ನಿಯರ್ ಬೈಯೇ ಇದೆ. ಅಲ್ಲಿ ಹೋಗಿ ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಸೊ ಅದಕ್ಕೂ ಮುಂಚೆ ಅವ್ನಿಗೆ ಬೇಗ ಬೇಗ ಹೋಮ್ವರ್ಕ್ ಮಾಡಿಸ್ಬಿಟ್ಟು ನೋಡಿ ಕೋಪ ಮಾಡ್ಕೊಂಡು ಕೂತಿದ್ದಾನೆ. ಅವ್ನು ಆರಾಮಿದ್ರೆ ಆ್ಯಕ್ಚುಲಿ ಹಿಂಗಿರಲ್ಲ ಗೈಸ್, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾನೆ. ಪಾಪ ಅವ್ನಿಗೆ ಆಗ್ತಾ ಇಲ್ಲ, ಹಾಗಾಗಿ ಹಿಂಗೆ ಮಾಡ್ತಾ ಇದ್ದಾನೆ. ಹೋಮ್ವರ್ಕ್ ಕೂಡ ಅಷ್ಟೇ ನನಗೆ ಕಾಯಲ್ಲ, ಅವನು ಪಟ ಅಂತ ಹೋಮ್ವರ್ಕ್ ಮುಗಿಸ್ಕೊಂಡ್ಬಿಟ್ಟಿರ್ತಾನೆ. ಇವತ್ತು ಗೊತ್ತಿಲ್ಲ ಪಾಪ. ಸೊ ಇನ್ನೂ ಟೈಮ್ ಇದೆಯಲ್ಲ, ಸ್ಯಾಟರ್ಡೆ ಸಂಡೇ ರಜಾ ಅಲ್ಲ, ಆರಾಮಾಗಿ ಮಾಡಿಸ್ತೀನಿ. ಸೊ ಸದ್ಯಕ್ಕೆ ಈಗ ಹೊರಗಡೆ ಹೋಗಿ ಬರ್ತೀವಿ. ಆ್ಯಂಡ್ ಇವತ್ತು ಫ್ರೈಡೇ ಗೈಸ್. ಸೊ ಫ್ರೈಡೇ ನಾರ್ಮಲ್ ಆಗಿ ಇವತ್ತು ಲಾಸ್ಟ್ ಆಷಾಢ ಶುಕ್ರವಾರ ಟೆಂಪಲ್ಗೆ ಹೋಗ್ಬೇಕಿತ್ತು. ರೆಗ್ಯುಲರ್ ಆಗಿ ನಾವು ಹೊನಗಟ್ಟಿಗೆ ಹೋಗಿ ಬರ್ತೀವಿ ಅಲ್ಲ ಎವ್ರಿ ವೀಕು. ಲಾಸ್ಟ್ ವೀಕ್ ಆಗಿರ್ಲಿಲ್ಲ, ಬಟ್ ಈ ವೀಕ್ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬಟ್ ಹಸ್ಬೆಂಡ್ಗೆ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು, ಅವರು ಹೊರಗಡೆ ಹೊರಟ್ರು. ಬೆಳಗಿಂದ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ, ಬಟ್ ಆಗ್ಲಿಲ್ಲ. ಸೊ ಸದ್ಯಕ್ಕೆ ಇವಾಗ ಟೆಂಪಲ್ ಪ್ಲಾನ್ ಕ್ಯಾನ್ಸಲ್ ಆಯಿತು. ಈಗ ಹಾಗಾಗಿ ಏನು ಆನ್ ದ ವೇ ಇದ್ದಾರೆ ಅವರು. ಸೊ ಆಮೇಲೆ ಮಳೆ ಗಾಳಿ ಬೇರೆ ಅಲ್ವಾ, ಸೊ 2 ವೀಲರ್ ಬೇರೆ ಬೇಡ, ಆಮೇಲೆ ಮಗುಗೆ ಬೇರೆ ಆರಾಮಿಲ್ಲ. ಸೊ ಅಗೇನ್ ಮತ್ತೆ ಗಾಳಿ ಎಲ್ಲ ಹೋಗಿ ಇದಾಗತ್ತೆ ಅಂದ್ಬಿಟ್ಟು ಈ ಸರಿ ಇನ್ನೂ ಹೋಗಕ್ಕೆ ಆಗ್ತಾ ಇಲ್ಲ. ಬಟ್ ನೆಕ್ಸ್ಟ್ ವೀಕಿಂದ ರೆಗ್ಯುಲರ್ ಆಗಿ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಹೋಪ್ಸು. ನಂಗೆ ಈ ಥರ ಬ್ರೇಕ್ ಆದರೆ ತುಂಬ ಒಂಥರ ಬೇಜಾರಾಗ್ಬಿಡುತ್ತೆ. ಬಿಕಾಸ್ ಏನೋ ಒಂದು ಅಂದ್ಕೊಂಡು ಹೋಗ್ತಾ ಇರ್ತೀವಿ ಎವ್ರಿ ವೀಕು. ಈ ಥರ ಆಗಿಬಿಟ್ರೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಫೈನ್, ಇನ್ನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಈಗ ಇನ್ನೇನು ಆನ್ ದ ವೇ ಇದ್ದಾರೆ ಹಸ್ಬೆಂಡು. ಅವ್ನಿಗೆ ಸ್ವಲ್ಪ ಫ್ರೆಶನ್ ಅಪ್ ಮಾಡಿ ನಾನು ಕೂಡ ಎಲ್ಲ ಝೂಡಿಯೋಗೆ ಹೋಗ್ಬಿಟ್ಟು ಬರ್ತೀವಿ. ಓಕೆ. ಸೊ ಇವಾಗ ಆಫರ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು ಗೈಸ್. ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಆ್ಯಂಡ್ ನಾನು ಏನೂ ತೊಗೊಳಲ್ಲ, ಬಿಕಾಸ್ ಆಲ್ರೆಡಿ ಸಿಕ್ಕಾಪಟ್ಟೆ ಅದು ಇದು ಇದೆ. ಬಟ್ ಈಗ ಪಾಪುಗೇನೋ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಹೋಗ್ತಾ ಇರೋದು. ಅವನಿಗೆ ಈಗ ಸ್ಕೂಲಲ್ಲಿ ಎವ್ರಿ ಫ್ರೈಡೇಸ್ ಪಾಪ ಕಲರ್ ಡ್ರೆಸ್ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಟೀ ಶರ್ಟ್ಸು ಆ ಥರ ಏನಾದ್ರು ನೋಡೋಣ, ಡೈಲಿ ಯೂಸ್ಗೂ ಹಾಕಬೇಕು ಅಥವಾ ಸ್ಕೂಲ್ಗೂ ಹಾಕೋ ಥರ ಇರಬೇಕು ಅಂದ್ಕೊಂಡು ಅವನಿಗೆ ಸ್ವಲ್ಪ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟ ಆದರೆ ನನಗೂ ತೊಗೋತೀನಿ, ಇಲ್ಲ ಅಂದರೆ ಅಷ್ಟೊಂದೇನು ನನಗೆ ಲೈಕ್ ಇಲ್ಲ ಝೂಡಿಯೋದಲ್ಲಿ. ನನಗೆ ಮಕ್ಕಳಿಗೆ ಕಲೆಕ್ಷನ್ ಇಷ್ಟ ಆಗುತ್ತೆ ಅಲ್ಲಿ ರೆಗ್ಯುಲರ್ ಆಗಿ. ಸೊ ಹೋಗ್ಬಿಟ್ಟು ಬರ್ತೀವಿ. ಓಕೆ, ಝೂಡಿಯೋಗೆ ಹೋಗಿ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ನಾನು ಈಗ ಪಾಪು ಸ್ವಲ್ಪ ಅದು ಇದು ಎಲ್ಲ ಕೆಲಸ ಇತ್ತು ಆ್ಯಂಡ್ ಅವ್ನು ಹೋಮ್ವರ್ಕ್ ಎಲ್ಲ ಮುಗಿಸಿ ಹಸ್ಬೆಂಡ್ ಕೂಡ ಬಂದರು. ಈಗ ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ ಅಂದ್ಕೊಂಡು ಹೊರಟಿದ್ದೀವಿ ಝೂಡಿಯೋ ಕಡೆಗೆ. ಆ್ಯಂಡ್ ಇದು ನಾವು ಆಲ್ಮೋಸ್ಟ್ 1-3-4 ಡೇಸಿಂದ ಪ್ಲ್ಯಾನು ಟ್ರ್ಯಾಕ್ ಹಾಕ್ಕೊಂಡೇ ಬರ್ತಾಯಿತ್ತು. ನನಗೇನು ತೊಗೊಳೋದಿಲ್ಲ ಗೈಸ್. ಅಂದರೆ ಪಾಪುಗೆ ಆ್ಯಕ್ಚುಲಿ ಬೇಕಿತ್ತು ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ಗೊತ್ತು ಅಲ್ವಾ, ಮಕ್ಕಳು ಎಷ್ಟು ಬೇಗ ಬೆಳ್ಕೊಂಡ್ಬಿಡ್ತಾರೆ, ಎಷ್ಟು ಬೇಗ ಚಿಕ್ಕದಾಗ್ಬಿಡುತ್ತೆ ಅಂತ. ಸೊ ಸೇಲ್ ನಡೀತಿರೋದ್ರಿಂದ ಇಲ್ಲೇ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ವೆರೈಟೀಸ್ ಕಲೆಕ್ಷನ್ಸ್ ಹೆಂಗಿದೆ ಅಂತ. ಇಷ್ಟ ಆದರೆ ನಾನು ತೊಗೊಳ್ತೀನಿ 1-2, ಇಲ್ಲ ಅಂದರೆ ಪಾಪುಗೆ ತೊಗೊಳ್ಳೋಣ ಅಂತ. ಆ್ಯಂಡ್ ಝೂಡಿಯೋ ಯಾವ ಏರಿಯಾ ಅಂತ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ ಇದೆಲ್ಲಿರೋದು ಅಂತ. ನಮ್ಮನೆಗೆ ಸಿಕ್ಕಾಪಟ್ಟೆ ನಿಯರ್ ಬೈ ಇದು, ಹೊಸದಾಗಿರೋದು. ಸೊ ಕಲೆಕ್ಷನ್ಸ್ ಹೇಗಿದೆ ಅಂದ್ಬಿಟ್ಟು ನಿಮಗೆ ನಾನು ಹೋಗಿ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಝೂಡಿಯೋ ಹತ್ರ ಬಂದ್ವಿ ಇವಾಗ. ಆ್ಯಂಡ್ ಆಗಲೇ ಹೇಳ್ದಂಗೆ ಇದು ಯಾವ ಏರಿಯಾ ಆ್ಯಂಡ್ ಎಲ್ಲಿರೋದು ಅಂತ ಗೊತ್ತಿರೋರು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸೊ ನೋಡೋಣ ಯಾರು ಕರೆಕ್ಟಾಗಿ ಗೆಸ್ಟ್ ಮಾಡ್ತೀರಾ ಅಂತ. ಸೊ ಆಫರ್ ನಡೀತಾ ಇದೆ ಆ್ಯಂಡ್ ಜನ ಕೂಡ ತುಂಬ ಜನ ಇದ್ರು. ಸೊ ಒಳಗೋಗಿ ನೋಡೋಣ ಬನ್ನಿ ಏನೇನು ಆಫರ್ಸ್ ಇದೆ ಆ್ಯಂಡ್ ಯಾವ್ದ್ಯಾವ್ದು ಕ್ಯಾಟಗರೀಸಲ್ಲಿ ಚೆನ್ನಾಗಿದೆ ವೆರೈಟೀಸ್ ಅಂತ. ಫ್ರೆಂಡ್ಸ್, ಇವಾಗ ನಾವು ಡೈರೆಕ್ಟಾಗಿ ಮೇಲ್ಗಡೆ ಕಿಡ್ ಸೆಕ್ಷನಿಗೆ ಬಂದ್ವಿ. ಬಿಕಾಸ್ ಪಾಪುಗೆ ಫಸ್ಟ್ ತೊಗೊಂಡ್ಬಿಡೋಣ ಅಂತ. ಕೆಳಗಡೆ ಸ್ವಲ್ಪ ಕ್ರೌಡ್ ಇತ್ತು. ಆಮೇಲೆ ಸ್ವಲ್ಪ ನಾನು ನನ್ನದ್ರಲ್ಲಿ ಸೆಕ್ಷನಲ್ಲಿ ನೋಡಿದೆ, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಗೈಸ್ ಟು ಬಿ ಫ್ರ್ಯಾಂಕ್.
ಅಂಡ್ ಸೇಲ್ ಒಂದು ವಾರದಿಂದ ಇದ್ದಿದ್ರಿಂದ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಔಟ್ ಮಾಡ್ಬಿಟ್ಟಿದ್ದಾರೆ. ಅಲ್ಲೊಂದು ಇಲ್ಲೊಂದು ಪೀಸ್ ಹತ್ರ ಮಿಕ್ಕೊಂಡಿದೆ. ಅಂಡ್ ಇವಿಲ್ ನೋಡ್ಬೋದು ಮಕ್ಕಳಿಗೆ ತುಂಬಾ ವೆರೈಟೀಸ್ ಆಪ್ಷನ್ಸ್ ಇತ್ತು. ನಾವು ಅವನಿಗೆ ಲೈಕ್ ಡೈಲಿ ಯೂಸ್ ಆಗೋ ತರನು ಆಗ್ಬೇಕು. ಅಂಡ್ ಇಲ್ಲೇ ಎಲ್ಲಾರು ಹೊರಗಡೆ ಹೋದಾಗ ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ಅವ್ನಿಗೆ ಬೇಕಿತ್ತು. ಅವ್ನ್ ಟೀ ಶರ್ಟ್ಸ್ ತುಂಬಾ ಇಷ್ಟಪಡ್ತಾನೆ, ಕಂಫರ್ಟಬಲ್ ಆಗಿರುತ್ತೆ ಶರ್ಟ್ಸ್ಗಿಂತ ಅಂದ್ಬಿಟ್ಟು. ಸೊ ನೋಡ್ತಾ ಇದೀವಿ, ಒಂದಷ್ಟು ಸೆಲೆಕ್ಷನ್ ಮಾಡ್ಕೊಂಡ್ವಿ, ಇಷ್ಟ ಆಯ್ತು. ಸೊ ತುಂಬಾ ಚೆನ್ನಾಗಿತ್ತು. ಆಫರ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಕಲೆಕ್ಷನ್ಸ್ ಇತ್ತು, ವಿತೌಟ್ ಆಫರ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ನಾವು ಯಾವ್ದೇ ಚೆನ್ನಾಗಿದೆ ಎಲ್ಲಾನು ಪಿಕ್ ಮಾಡ್ಕೊಂಡ್ವಿ. ಸೊ ಕಲೆಕ್ಷನ್ಸ್ ಚೆನ್ನಾಗಿದೆ ಮಕ್ಕಳಿಗೆ. ಅಂಡ್ ನಂಗೆ ಅವ್ನಿಗೆ ಪ್ಯಾಂಟ್ ಬೇಕಿತ್ತು, ಯಾಕಂದ್ರೆ ಪ್ಯಾಂಟ್ ಆಲ್ಮೋಸ್ಟ್ ಅವ್ನಿಗೆ ಈಗ ವೇಸ್ಟ್ ಯಾವ್ದು ಆಗಲ್ಲ, ಎಷ್ಟು ಬೇಗ ಬೆಳ್ಕೊಂಡ್ಬಿಡ್ತಾರೆ ಮಕ್ಕಳು. ಸೊ ಹಾಗಾಗಿ ಪ್ಯಾಂಟ್ ನೋಡಿದೆ, ಬಟ್ ನಂಗೆ ಪ್ಯಾಂಟ್ ಸಿಗ್ಲಿಲ್ಲ. ಎಲ್ಲ ತುಂಬಾ ದೊಡ್ಡ ಸೈಜ್ ಇತ್ತು. ಅವ್ನ ಏಜ್ಗೆ ಅವ್ನ ಸೈಜ್ಗೆ ಪ್ಯಾಂಟ್ ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ. ಅಂಡ್ ಈ ಟಿ ಶರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಕೆಳಗಡೆ ಕಾಣ್ತಿದೆ ಅಲ್ವಾ, ಅದು ಪ್ಯಾಂಟ್ಸ್. ಸೊ ಪ್ಯಾಂಟ್ಸ್ ಅಲ್ಲಿ ನಮ್ಗೆ ಅವ್ನಿಗೆ ಸೈಜ್ ಸಿಗ್ಲಿಲ್ಲ. ಸೊ ನೋಡುವ ಏನೇನು ತಗೊಳ್ಳೋದು, ಯಾವ್ಯಾವ ಚೂಸ್ ಮಾಡ್ತೀನಿ ಅಂತ. ಸೊ ಯಾ, ಲೆಟ್ಸ್ ಗೋ. ಫ್ರೆಂಡ್ಸ್, ನೀವು ಇವಾಗ ನೋಡ್ಬೋದು ನಾವು ಮೇಲ್ಗಡೆ ಪಾಪೋದು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಇವಾಗ ಕೆಳಗಡೆ ಬಂದ್ವಿ. ಆ್ಯಂಡ್ ನಾನು ಏನೂ ತೊಗೊಳ್ಲಿಲ್ಲ, ಹಸ್ಬೆಂಡ್ ಕೂಡ ಏನೂ ಪರ್ಚೇಸ್ ಮಾಡಲಿಲ್ಲ. ಸೊ ನೋಡ್ಬೋದು ಫುಟ್ವೇರ್ಸ್ ಎಲ್ಲ ಹೆಂಗೆ ಜಲಾಪಿಲಿ ಮಾಡಿಬಿಟ್ಟಿದ್ದಾರೆ ಅಂತ. ಆ್ಯಂಡ್ ನನಗೆ ಲಿಟ್ರಲಿ ಆಫರ್ ಪ್ರೈಸ್ ಅಂತ ಯಾವುದು ಅನಿಸ್ಲಿಲ್ಲ ಗೈಸ್, ಲೈಕ್ ರೆಗ್ಯುಲರ್ ಪ್ರೈಸ್ ಥರನೇ ಇತ್ತು. ಆ್ಯಂಡ್ ಫಾರ್ ದ ಪ್ರೈಸ್ ನನಗೆ ಬಟ್ಟೆ ಕ್ವಾಲಿಟಿ ಮತ್ತು ನನಗೆ ಏನಂತಾರೆ ಪ್ಯಾಟರ್ನ್ ಕೂಡ ಇಷ್ಟ ಆಗಲಿಲ್ಲ. ಸೊ ರೆಗ್ಯುಲರ್ ಥರನೇ ಇತ್ತು. ಜೀನ್ಸ್ ಕೂಡ ಅಷ್ಟೇ ತುಂಬ ತಿನ್ನಿತ್ತು. ಆ್ಯಂಡ್ ಯಾ, ಸೊ ಹಾಗಾಗಿ ನಾನು ಏನೂ ಪರ್ಚೇಸ್ ಮಾಡಲಿಲ್ಲ. ಬಟ್ ಚೆನ್ನಾಗಿತ್ತು ಅನಿಸುತ್ತೆ. ನಾವು ಸೇಲ್ ತುಂಬ ಲಾಸ್ಟಲ್ಲಿ ಬಂದ್ವಿ ಅಲ್ಲ, ಹಾಗಾಗಿ. ಸೊ ಇವಾಗ ಮನೆಗೆ ಹೋಗಿ ನಿಮಗೆ ನಾನು ಸಿಗ್ತೀನಿ. ಓಕೆ, ಬಾಯ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಜಸ್ಟ್ ಇವಾಗ ನಾವು ಸ್ಟುಡಿಯೋಯಿಂದ ಬಂದ್ವಿ. ಆ್ಯಂಡ್ ಇಗ್ನೋರ್ ದಿಸ್ ಬಿಕಾಸ್ ಇದು ಪಾಪು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟಿದೆ. ಅವನೆಲ್ಲ ಇಲ್ಲೆಲ್ಲ ವರ್ಕಿಂಗ್ ಮಾಡಿಬಿಟ್ಟಿದ್ದಾನೆ. ಮಗ ಆಮೇಲೆ ಹಾಕ್ಸ್ಕೊಳ, ಈಗ್ಲೇ ಬರ್ಬೇಕೇನೋ, ಬಾರು ಇಲ್ಲಿ ಹಾಕೋಗು. ಸೊ ಫ್ರೆಂಡ್ಸ್, ಇವಾಗ ನಾನು ಜಾಸ್ತಿ ಏನು ಶಾಪ್ ಮಾಡಿಲ್ಲ, ಅಲ್ಲಿರೋಗ್ ಮಗನೆ ಬಂದೆ. ತುಂಬಾ ಲಿಮಿಟೆಡ್, ಪಾಪುಗ್ ಮಾತ್ರ. ಹಸ್ಬೆಂಡ್ ಆಗ್ಲಿ ನಾನಾಗ್ಲಿ, ಫಸ್ಟ್ ಆಫ್ ಆಲ್ ಹಸ್ಬೆಂಡ್ಗೆ ಬಟ್ಟೆ ಇಂಟ್ರೆಸ್ಟ್ ಇಲ್ಲ. ಅಂಡ್ ನನಗೆ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗ್ಲಿಲ್ಲ. ಅಂಡ್ ನನಗೇನಂತ ಅನಿಸ್ತು ಅಂತ ಅಂದ್ರೆ, ಆ ಪ್ರೈಸ್ ಏನ್ ಅಷ್ಟೊಂದು ಆಫರ್ ತರ ಇರ್ಲಿಲ್ಲ ಗೈಸ್. ಮೋಸ್ಟ್ಲಿ ಕಲೆಕ್ಷನ್ ಇತ್ತು ಅನ್ಸುತ್ತೆ. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ನಮ್ಗೆ ಸ್ವಲ್ಪ ಅದು ಕಲೆಕ್ಷನ್ಸ್ ಖಾಲಿ ಆಗ್ಬಿಟ್ಟಿತ್ತು. ಸೊ ನಾನು ಏನೂ ನೋಡ್ಲಿಲ್ಲ. ಪಾಪುಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಬಂದ್ಬಿಟ್ವಿ. ಊಟಕ್ಕೆ ಬೇರೆ ಟೈಮ್ ಆಗ್ಬಿಟ್ಟಿತ್ತಲ್ಲ ಅವ್ನಿಗೆ, ಹಾಗಾಗಿ ಬೇಗ ಶಾಪ್ ಮಾಡ್ಕೊಂಡು ಬಂದ್ವಿ. ಅಂಡ್ ನಾನು ಅವ್ನಿಗೆ ಟೋಟಲಿ 7 ಟೀ ಶರ್ಟ್ಸ್ ತಗೊಂಡೆ. ಇನ್ನೂ ತಗೊಳ್ಳಿದ್ದೆ, ಬಟ್ ಕಲೆಕ್ಷನ್ಸ್ ಖಾಲಿ ಆಗ್ಬಿಟ್ಟಿತ್ತಲ್ಲಿ. ಸೊ ಈ ತರ 7 to 8 years ತಗೊಂಡಿದ್ದೀನಿ. ಅಂಡ್ ತುಂಬಾ ಏನ್ ದೊಡ್ಡದಿಲ್ಲ ಗೈಸ್, ಇದು ಚಿಕ್ಕದೇನೆ. ಎಣ್ಣೆ ಮಾಡ್ಬೇಡ, ಸುಮ್ಮನೆ ಇವಾಗ ನೀನು ನಡಿ ಆ ಕಡೆ. ಇದೊಂದು ಟೀ ಶರ್ಟು. ಸೊ ಕವರ್ಗೆ ಹಾಕು, ಅದು ಒಂದೊಂದೇ ಮಗನೆ ತಗೋ, ಅಲ್ಲಿ ಅದು ಇಡ್ತೀನಿ, ಕವರ್ಗೆ ಹಾಕು. ಅಂಡ್ ಇದು ಚೆನ್ನಾಗಿದೆ, ಕ್ವಾಲಿಟಿ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಅದೊಂದು. ಅದಾದ್ಮೇಲೆ ಎಣ್ಣೆ ಮಾಡ್ಬೇಡ, ಇದೊಂದು ಈ ವೈಟ್ ಟೀ ಶರ್ಟ್ ಒಂದು ಚೆನ್ನಾಗಿದೆ, ಸಾಫ್ಟ್ ಆಗಿ. ಅದು ನೆಕ್ಸ್ಟ್ ಬಟ್ಟೆ ತುಂಬಾ ಚೆನ್ನಾಗಿದೆ. ಈ ಪರ್ ಪೀಸ್ಗೆ ನಾನು 150 ಕೊಟ್ಟೆ. ಟೋಟಲ್ ಆಗಿ 7 ಟೀ ಶರ್ಟ್ಸ್ ತಗೊಂಡಿದ್ವಿ. ಇನ್ನೂ ತಗೋತಾ ಇದ್ವಿ ಗೈಸ್, ಏನಾಗಲ್ಲ ಬಿಡು, ಇನ್ನೂ ತಗೋತಾ ಇದ್ವಿ. ಬಟ್ ಕಲೆಕ್ಷನ್ಸ್ ಖಾಲಿ ಆಗ್ಬಿಟ್ಟಿತ್ತು ಗೈಸ್. ಇಲ್ಲ, ಇದು ಕೂಡ ವೈಟೇ. ಇದು ಅವ್ರ ಅಪ್ಪಂಗೆ ಇಷ್ಟ ಆಗಿ ತಗೊಂಡಿದ್ದು, ಸ್ಲೀವ್ಲೆಸ್ ಅಂತ, ಅದೊಂಥರ ಇರ್ಲಿ ಪ್ಯಾಟರ್ನ್ ಅಂತ ತಗೊಂಡ್ರು. ಸದ್ಯಕ್ಕೆಲ್ಲೂ ಹಾಕಲ್ಲ, ಚಳಿಗಾಲ, ಸಮ್ಮರಲ್ಲಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಅಂಡ್ ಇದೊಂದು ಪಿಸ್ತಾ ಗ್ರೀನ್, ಹಿಂಗಿದು ಇಷ್ಟ ಆಯ್ತು ಆಕ್ಚುಲಿ. ನಾನು ಇದೆಲ್ಲಾನು ಗೈಸ್ ಅವ್ನಿಗೆ ಡೈರೆಕ್ಟ್ ಆಗಿ ಹಾಕಲ್ಲ. ಸೊ ಜಸ್ಟ್ ನೀರಲ್ಲಿ ಹಾಕಿ ಕಂಫರ್ಟ್ ಸ್ವಲ್ಪ ಡೆಟಾಲ್ ಎಲ್ಲ ಹಾಕಿ ಒಣಗಿಸಿ ಆಮೇಲೆ ನಾನು ಅವನಿಗೆ ಹಾಕೋದು. ಯಾವುದೇ ಬಟ್ಟೆ ತರಲಿ ಅಪಾರ್ಟ್ ಫ್ರಮ್ ಸ್ವಲ್ಪ ಕಾಸ್ಟ್ಲಿ ಇದೆಲ್ಲ, ಎಲ್ಲಾನು ಹಂಗೆ ಮಾಡೋದು. ತಗೊಂಡಿದ ತಕ್ಷಣ ನಾನು ಹಾಕಲ್ಲ, ಬಿಕಾಸ್ ಯಾರನ್ನು ಹಾಕಿ ಯೂಸ್ ಮಾಡಿ ಕೆಳಗೆಲ್ಲ ಬೀಳ್ಸಿರ್ತಾರೆ. ಜೂಡಿಯೋದಲ್ಲಂತೂ ಎಲ್ಲಾ ಬಟ್ಟೆ ಕೆಳಗಡೆ ಚೆಲ್ಲಾಪಿಲ್ಲಿ ಆಗಿರುತ್ತೆ, ಹಂಗೆ ಜನ ತಗೊಳ್ಳೋದು, ಅಷ್ಟು ಅರ್ಜೆಂಟ್ ಅಂತ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಸಾಫ್ಟ್ ಆಗಿದೆ, ಕ್ವಾಲಿಟಿ ವೈಸ್ ಎಲ್ಲ ಸಖತ್ತಾಗಿದೆ ಗೈಸ್. ಸೊ ಕಾಂಪ್ರಮೈಸ್ ಇಲ್ಲ. ಮಕ್ಕಳಿಗೆ ಆಕ್ಚುಲಿ ಚೆನ್ನಾಗಿದೆ. ಸೊ ಮಕ್ಳಿಗೆ ತಗೊಳ್ಳೋರು ಹೋಗ್ಬಿಟ್ಟು ಕಲೆಕ್ಷನ್ ತಗೊಳ್ಳಿ. ಇರು ಮಗ್ನೆ. ಸೊ ಮಕ್ಳಿಗೆ ಚೆನ್ನಾಗಿದೆ ಕಲೆಕ್ಷನ್ಸ್. ಬಟ್ ನಿಮಗ್ ಬೇಕಾದ್ರೆ ಕಲೆಕ್ಷನ್ಸ್ ಆಕ್ಚುಲಿ ಎಲ್ಲ
ವಾಶ್ ಔಟ್ ಮಾಡ್ಬಿಟ್ಟಿದ್ದಾರೆ ತಗೊಂಡ್ಬಿಟ್ಟು. ಸೊ ನನ್ಗೇನಂತ ನಂಗೆ ಇಷ್ಟ ಆಗ್ಲಿಲ್ಲ, ಸೊ ನಾನು ಏನೂ ತಗೊಂಡ್ಲಿಲ್ಲ. ನೋಡೋಣ ನೆಕ್ಸ್ಟ್ ದುಡಿಯೋ ಬಿಟ್ಟು ಸೇಲ್ ಬಿಟ್ಟಾಗ ಫಸ್ಟ್ ಡೇನ ಹೋಗ್ಬಿಡ್ಬೇಕು, ಅವಾಗ ಚೆನ್ನಾಗಿ ಸಿಗ್ಬೋದೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ಸೊ ಯಾ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಹರ್ಷಿತಾಸ್ ಲೈಫ್ ಸ್ಟೈಲ್ಗೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಅಂಡ್ ಅಪ್ಕಮಿಂಗ್ ನಿಮ್ಗೇನೋ ಹೇಳೋದಿದೆ ಹೇಳ್ತೀನಿ. ಅಪ್ಕಮಿಂಗ್ ವ್ಲಾಗ್ ನಿಮ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ನಮ್ ಕಾಲೇಜ್ ಡಿಪಾರ್ಟ್ಮೆಂಟ್ ಇಂದ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದಾರೆ. ಸೊ ಅದ್ರದ್ದು ವ್ಲಾಗ್ ಇರುತ್ತೆ ನೆಕ್ಸ್ಟ್ ವ್ಲಾಗು. ಸೊ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಪ್ಲೀಸ್ 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 ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಅವ್ನು ಊಟ ಮಾಡಿಸ್ಬೇಕು, ಆಲ್ರೆಡಿ 9 ಹತ್ರ ಆಗ್ತಾ ಇದೆ. ಸೊ ಎಸ್ ಗೈಸ್, ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮೀಟ್ ಆಗ್ತೀನಿ. ಪ್ಲೀಸ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಗುಡ್ ನೈಟ್. ಮಗನೆ ಬಾಯ್ ಮಾಡು, ಇಲ್ಲಿ ತಿರುಗು. Bye bye. ಗುಡ್ ನೈಟ್. Good night. Thank you. ಸೊ ಬಾಯ್ ಗೈಸ್.